ಸ್ಟಾಪ್ 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 ಸ್ಟಾಪ್. ಏನಯ್ಯ? ನಾ ಸ್ಟಾಪ್ ಮಾಡೋದು ನಿನ್ ಗಾಡಿನಲ್ಲ, ಮತ್ತೆ ನಿನ್ ಶೃಂಗಾರ ಲೀಲೆನ. ಮದುವೆಗೆ ಮುಂಚೆ ಹೀಗ್ ಮಾಡ್ತಾ ಇದ್ದೆ, ಮದುವೆ ಆದ್ಮೇಲೆ ಹೀಗ್ ಮಾಡ್ತೀಯಲ್ಲ. ಅನುಭವಿಸೋದಕ್ಕೆ ಮದುವೆ ಆಗಿದ್ರೇನು ಮದುವೆ ಆಗದೆ ಇದ್ರೇನು. ಗಾದೆ ಕೇಳಿಲ್ವಾ ನೀನು? ದಾನೆ ದಾನೆ ಪೆ ಲಿಖಾ ಹೈ ಖಾನೆ ವಾಲೆ ಕಾ ನಾಮ್ ಅಂತ. ಹಾಗೆ ಇದು. ಆಯ್ತಪ್ಪ, ನಡಿಯಪ್ಪ, ನಿಮ್ ಮನೆಗೆ ಹೋಗೋಣ. ದಾರಿಯಲ್ಲಿ ಯಾವ್ದು ಸ್ಪೀಡ್ ಬ್ರೇಕರ್ ಸಿಗದೆ ಇದ್ರೆ ಸಾಕು. ನಿನ್ ಕಣ್ ಮುಚ್ಕೋ. ರುಕ್ಕು ರುಕ್ಕು. ಬಂದೆ. ಇವನು ನನ್ನ ಬಾಲ್ಯ ಸ್ನೇಹಿತ ವಿನಯ್ ಕುಮಾರ್ ಅಂತ. ನಮಸ್ಕಾರ. ನಮಸ್ಕಾರ. ಆಹಾ, ಚಿನ್ನದಂತ ಹುಡುಗಿ. ಲೇ ಕೃಷ್ಣ, ಇಂತ ಹೆಂಡತಿ ನಿಂತ್ಕೊಂಡು ಸ್ಪೀಡ್ ಬ್ರೇಕರು ಕಲರು ಅಂತ ಯಾವ್ದಾವ್ದೋ ಹುಡುಗಿಯಿಂದ ಸುತ್ತಲ್ಲ, ನಿನಗೆ ಯಾವಾಗ ಬುದ್ಧಿ ಬರುತ್ತೋ? ಏನು ಗರ ಬಡದವನಂಗೆ ನಿಂತ್ಕೊಂಡ್ಬಿಟ್ಟಿದ್ಯಾ? ಇವಳೇ ನನ್ನ ಹೆಂಡತಿ ರುಕ್ಮಿಣಿ. ನೀವಿಬ್ರು ಅನ್ಯೋನ್ಯವಾಗಿ ಚೆನ್ನಾಗಿರಿ. ಅನ್ಯೋನ್ಯವಾಗಿ ಇದ್ದೀವಪ್ಪ. ರುಕ್ಕು, ಇವನು ನಾನು ಒಂದೇ ಸ್ಕೂಲಿಗೆ ಹೋಗ್ತಿದ್ವಿ, ಟ್ರೈನಿಂಗ್ ಗೆ ಒಂದೇ ಕಡೆ ಹೋಗ್ತಿದ್ವಿ, ಒಂದೇ ರೂಮ್ ಅಲ್ಲಿ ಇರ್ತಿದ್ವಿ, ಇನ್ಮೇಲೆ ಒಂದೇ ಆಫೀಸ್ ನಲ್ಲಿ ಕೆಲಸ ಮಾಡ್ತೀವಿ. ಇವನನ್ನ ಕಂಟ್ರೋಲ್ ಮಾಡೋದು ನನ್ಗೆ ತುಂಬಾ ಕಷ್ಟ ಆಗ್ಬಿಡ್ತಾ ಇತ್ತು. ದಾರಿಯಲ್ಲಿ ಸ್ಪೀಡ್ ಬ್ರೇಕರ್ ಸಿಕ್ಕಿದ್ರೆ ಸಾಕು, ಥಟ್ ಅಂತ ಬ್ರೇಕ್ ಹಾಕ್ಬಿಡ್ತಾ ಇದ್ದ. ಸ್ಪೀಡ್ ಬ್ರೇಕರಾ? ಸ್ಪೀಡ್ ಬ್ರೇಕರು ಅಂದ್ರೆ ನಾವು ಸುಖ ಪ್ರಯಾಣದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂದು ಇದ್ದಕ್ಕಿದ್ದಂಗೆ ಆ ಕಡೆಯಿಂದ ರುಕ್ಕು, ರಸ್ತೆಯಲ್ಲಿ ಇರುತ್ತಲ್ಲ ಸ್ಪೀಡ್ ಬ್ರೇಕರ್, ಈಗ ನಾವು ತಗ್ನಲ್ಲಿ ಹೋಗ್ತಿರುವಾಗ ಸಡನ್ ಆಗಿ ಬಂದ್ಬಿಡುತ್ತಾ ಉಬ್ಬು, ಸ್ಪೀಡ್ ಆಗಿ ಬಂದು ಆ ಉಬ್ಬು ಹತ್ತಿ ಇಳಿಯೋ ಅಷ್ಟರಲ್ಲಿ ಇವನು ಸೊಂಟ ಹಿಡ್ಕೊಂಡ್ಬಿಡ್ತಿತ್ತು. ಆಗ ನನ್ನ ಹತ್ರ ಕಾರ್ ಇರ್ತಿರ್ಲಿಲ್ಲ. ಸ್ಕೂಟರ್ ಮೇಲೆ ಹಿಂದ್ಗಡೆ ಇವನೇ ಪಿಳಿಯನ್ನು, ಆ ಸೊಂಟದ ನಾವು ಇನ್ನೂ ಮರ್ತಿಲ್ಲ ಅಲ್ಲ. ನಿಮ್ಗೆ ಆ ಭಾಮ ವಿಷಯ ಗೊತ್ತಾ? ಯಾವ ಭಾಮ? ಯಾವ ಭಾಮ? ಸತ್ಯಭಾಮ. ಅಂದ್ರೆ ಶ್ರೀಕೃಷ್ಣ ಸತ್ಯಭಾಮ ನಾಟಕನ ನಾವು ಕಾಲೇಜ್ನಲ್ಲಿ ಆಡ್ತಾ ಇದ್ವಿ. ಯಾಕೋ ನಿನ್ ನೋಡಿ ಅದೆಲ್ಲ ಜ್ಞಾಪಕ ಬರ್ತಾ ಇದೆ ಅವನಿಗೆ, ಅಲ್ವೇನೋ? ರುಕ್ಕು, ಬೇಗ ಕಾಫಿ ಮಾಡ್ಬಿಡು, ನಿನ್ ಕೈ ರುಚಿ ಇವನು ನೋಡ್ಲಿ. ಏ ಕೃಷ್ಣ, ಇಂತ ಹೆಂಡತಿಗೆ ಮೋಸ ಮಾಡಕ್ಕೆ ನಿನ್ ಹೇಗೋ ಮನ್ಸು ಬರುತ್ತೆ? ಒಂಟಿ ಜೀವ ಪಾಪ ಮನೆ ಕಾಫಿ ಕುಡಿಲಿ ಅಂತ ಕರ್ಕೊಂಡು ಬಂದ್ರೆ ಸ್ಪೀಡ್ ಬ್ರೇಕರ ಭಾಮಾನ ಮುಚ್ಕೊಂಡು ಕಾಫಿ ಕುಡ್ಕೊಂಡು ನಡಿ. ಇಲ್ಲ ಅಂತ. ಏನಾಯ್ತು? ಏನಿಲ್ಲ, ಸಕ್ಕರೆ ಕಾಫಿ ಕಡಿಮೆ ಹಾಕ್ಬೇಕಂತ ಇವನಿಗೆ. ವಿನಯ್, ಗೋ ಅಂಡ್ ಹ್ಯಾವ್ ಎ ವಾಶ್. ಬೇಡಪ್ಪ. ಬೇಡವಾ? ಬೇಡ. ತೊಳ್ಕೊಳ್ಳಯ್ಯ ಅಂದ್ರ. ಹಾಗಾದ್ರೆ ನೋಡಿ. ನೀನು ನನ್ನೆದುರು ಬಂದು ನಿಂತಾಗ ನನ್ನ ಹೃದಯದಲ್ಲಿ ಏನೋ ಸಂಚಲನೆಯಾಗುತ್ತದೆ. ಫುಲ್ ಸ್ಟಾಪ್. ನಿನ್ನ ದೀರ್ಘವಾದ ಬಾಹುಗಳಿಂದ ನನ್ನನ್ನು ಬಾಚಿ ಕಾಮ, ನಿನ್ನ ವಕ್ಷಸ್ಥಳಕ್ಕೆ ನನ್ನನ್ನು ಅಪ್ಪಿಕೋ. ಫುಲ್ ಸ್ಟಾಪ್. ಚಂದ್ರನು ಆ ರಾಧೆಯ ಬಳಿಗೆ ಸಮೀಪಿಸುತ್ತಾನೆ, ರಾಧೆಯನ್ನು ಬಿಗಿದಪ್ಪಿಕೊಳ್ಳುತ್ತಾನೆ. ಫುಲ್ ಸ್ಟಾಪ್. ರಾಧೆಯು ನಾಚಿ ನೀರಾಗಿ ಆ ಅಪ್ಪುಗೆಯಿಂದ ಬಿಡಿಸಿಕೊಂಡು ತಲೆ ತೆಕ್ಕಿಸಿ ಮುನ್ನಡೆಯುತ್ತಾಳೆ. ಫುಲ್ ಸ್ಟಾಪ್. ಅಯ್ಯೋ 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 ಅಯ್ಯೋ, ಏನಂದ್ರೆ? ಅಯ್ಯಯ್ಯೋ, ಏನಂದ್ರೆ? ಏನಾಯ್ತು? ಪ್ರೂಫ್ ಅಲ್ಲಿ ಏನಾದ್ರೂ ಮಿಸ್ಟೇಕ್ ಆಯ್ತಾ? ಅದಲ್ಲ ರೀ, ಮತ್ತೆ ಪ್ರಿಂಟಿಂಗ್ ಅಲ್ಲಿ ಏನಾದ್ರೂ ಮಿಸ್ಟೇಕ್ ಆಯ್ತಾ? ಹೊರಬಾ, ಯಾವಾಗ ನೋಡಿದ್ರು ಪ್ರಿಂಟಿಂಗ್ ಪ್ರೂಫ್ ಅಂತಾನೆ ಇರ್ತೀರಾ. ಅದ್ರ ಮನೆ ಹಾಳಾಯ್ತು. ಮೊದ್ಲು ಮಗಳಿಗೊಂದು ಮದುವೆ ಮಾಡೋದ್ ನೋಡ್ರಿ. ಏನಷ್ಟು ಅವಸರ? ಏನೇ ಅವಳು ಏನಾದ್ರೂ ಹೊಟ್ಟೆಗೆ ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ದಾಳ? ಅಯ್ಯೋ ಅಯ್ಯೋ, ಅದಲ್ಲ ರೀ, ಮಾತಾಡೋದ್ ನೋಡಿದ್ರೆ ಭಯ ಆಗ್ತಿದೆ. ಯಾರನ್ನಾದ್ರೂ ಲವ್ ಗಿವ್ ಮಾಡ್ಕೊಂಡು ಮನೆ ಬಿಟ್ಟು ಓಡ ಹೋಗ್ಬಿಟ್ರೆ ಹೇಗೆ ಅಂತ. ಅಮ್ಮ, ನನ್ನ ಬಗ್ಗೆ ನೀನು ಇಷ್ಟು ಕ್ಷುಲ್ಲಕವಾದ ಅಭಿಪ್ರಾಯ ಇಟ್ಕೊಂಡಿದ್ಯಾ? ಕ್ವೆಶ್ಚನ್ ಮಾರ್ಕ್. ನಾನ್ ಯಾವತ್ತೂ ಆತರ ಕೆಲಸ ಮಾಡೋಲ್ಲ. ಕಾಮ, ನನಗೂ ಸ್ವಲ್ಪ ವ್ಯಕ್ತಿತ್ವ ಇದೆ ಅನ್ನೋದನ್ನ ನೀನ್ ಯಾವಾಗ ತಿಳ್ಕೊತ್ಯಾ? ಕ್ವೆಶ್ಚನ್ ಮಾರ್ಕ್. ನೋಡಮ್ಮ, ನೀನ್ ಓದೋದು ಕ್ವೆಶ್ಚನ್ ಮಾರ್ಕ್, ಫುಲ್ ಸ್ಟಾಪ್, ಕಾಮ, ಸೆಮಿಕೋಲನ್, ಒಂದು ಅರ್ಥ ಆಗಲ್ವಲ್ಲ? ಸರಿ, ಕಾಮ. ಅಪ್ಪ, ನನ್ನ ಹಾಗೆ ನೀವುನು ಕಥೆ ಕಾದಂಬರಿಗಳನ್ನ ಓದ್ತಾ ಇದ್ರೆ ನನ್ನ ಭಾಷೆ ನಿಮ್ಗೆ ಅರ್ಥವಾಗುತ್ತೆ. ಫುಲ್ ಸ್ಟಾಪ್. ನೋಡಮ್ಮ, ಕಾದಂಬರಿ ಓದೋದು ತಪ್ಪಲ್ಲ, ಆದ್ರೆ ಜೊತೆಲಿ ಈ ಚಿಹ್ನೆಗಳನ್ನು ಸೇರಿಸೋದು ಬೇಡ ಅಂತ. ಸರಿ ಅಪ್ಪ. ಅಮ್ಮನಿಗೆ ನಾನ್ ಯಾರ ಹಿಂದಾದ್ರೂ ಓಡ್ ಹೋಗ್ತೀನಿ ಅಂತ ಭಯನಾ? ಚಿಕ್ಕ ನಗು. ನೀನಲ್ಲ, ನಾನು ಬೇರೆ ಹುಡುಗಿರ ತರಹ ಹೇಳದೆ ಓಡ್ ಹೋಗಲ್ಲ ಅಂತ ದೃಢವಾಗಿ, ನಿರ್ಧಾರವಾಗಿ, ನಿಶ್ಚಯವಾಗಿ ನುಡಿದಳು. ಫುಲ್ ಸ್ಟಾಪ್. ಯಾರು ನುಡಿದಿದ್ದು? ನಾನ್ ನುಡಿದದ್ದು. ಅಮ್ಮ ತಾಯಿ, ಅದೇನ್ ಹೇಳ್ತೀಯ ಸರಿಯಾಗಿ ಅರ್ಥವಾಗ ಹೇಳಮ್ಮ. ಅವಳ ಮನಸ್ಸಿನಲ್ಲಿರೋದನ್ನ ಹೇಳಿದ್ರೆ ಇಬ್ಬರಿಗೂ ನಿದ್ರೆ ಬರೋದಿಲ್ಲ. 2 ಚುಕ್ಕೆ. ಮನಸ್ಸಿನಲ್ಲಿ ಎಲ್ಲಿದೆ 2 ಚುಕ್ಕೆ? ನಿನ್ ಪಿಂಡ. ಮನಸ್ಸಿನಲ್ಲಿ ಇರೋ ಹೃದಯದಿಂದ ನಿಶ್ವಾಸ ಉಚ್ಛ್ವಾಸ ಬರುತ್ತೆ. ಅಪ್ಪ, ವಾಕ್ಯದ ಮುಂದೆ 2 ಚುಕ್ಕೆ ಎಂದೆ. ಫುಲ್ ಸ್ಟಾಪ್. ಅಯ್ಯೋ ಅಯ್ಯೋ ಅಯ್ಯೋ, ನಿನ್ನನ್ನ ಹೆತ್ತಿದಕ್ಕೆ ನಿಮ್ ಅಮ್ಮನ್ಗೊಂದ್ ಚುಕ್ಕೆ, ನಾನೊಂದ್ ಚುಕ್ಕೆ ಇಟ್ಕೋಬೇಕು. ಅಷ್ಟಕ್ಕೂ ನಿನ್ನ ಮನಸ್ಸಿನಲ್ಲಿ ಏನಿದೆ ಹೇಳ್ಬಿಡೆ ತಾಯಿ. ನಾನು ನಿಮಗೆ ತಿಳಿಸಿಯೇ ಮನೆ ಬಿಟ್ಟು ಓಡಿ ಹೋಗುವೆನೆಂದು ಗಿರ್ರನೆ ತಿರುಗಿ ಓಡುವಳು. ಫುಲ್ ಸ್ಟಾಪ್. ಅಯ್ಯೋ, ಇನ್ನು ನೀ ತಿರುಗಿದ್ರೆ ನನ್ನ ಎಕ್ಕಡದಲ್ಲಿ ಹೊಡಿತೀನಿ. ನೀನ್ ಹೇಳಿದ ನಿಜ ಕಣೆ. ಇವಳಿಗೆ ಆಸ್ ಅರ್ಲಿ ಆಸ್ ಪಾಸಿಬಲ್ ಮ್ಯಾರೇಜ್ ಮಾಡ್ಲೇಬೇಕು. ಯಾರಿವನು? ಕ್ವೆಶ್ಚನ್ ಮಾರ್ಕ್.
ನಿಮ್ಗೂ ಹಿಡಿತೇನ್ರಿ ಹುಚ್ಚು. ಇವನು ನಮ್ಮ ಅಣ್ಣನ ಮಗ ವಿನಯ, ನಮ್ಮಿಬ್ರ ಅಳಿಯ. ಹೌದಾ, ಮರ್ತೆ ಹೋಯ್ತು ಕಣಯ್ಯ ವಿನಯ. ಅಲ್ಲ ಮಾವ, ನಿನ್ನ ಮಗಳು ಕೋಲೋನು ಸೆಮಿ ಕೋಲೋನು ಫುಲ್ ಸ್ಟಾಪು ಕಾಮ ಅಂತ ಹೇಳ್ತಾ ಇದ್ರೆ ನಿನ್ಗೆ ನನ್ನ ಹೆಸರು ಎಲ್ಲಿ ಜ್ಞಾಪಕ ಇರುತ್ತೆ ಹೇಳು? ಒಂದ್ ಕೆಲಸ ಮಾಡು, ಯಾರಾದ್ರೂ ಬಕ್ರಾನ್ ಹಿಡಿದು ಈ ಪ್ರಶ್ನೆ ಮಾರ್ಬಿಡು, ಆಮೇಲೆ ಒಂದು ರಬ್ಬರ್ ಫ್ಯಾಕ್ಟ್ರಿ ಶುರು ಮಾಡು, ಎಲ್ಲ ಸರಿ ಹೋಗುತ್ತೆ. ಒಳ್ಳೆ ಐಡಿಯಾ. ಯಾವಾಗ ಬಂದೆ ಊರಿಂದ? ಇವತ್ತು ಬೆಳಗ್ಗೆ ತಾನೇ ಬಂದೆ. ನಾನು ದಾವಣಗೆರೆಯಿಂದ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗ್ಬಿಟ್ಟೆ. ಇನ್ನೆಲ್ಲ ಹೋಗೋದು? ನಿನ್ ಮನೆ ಇದೆಯಲ್ಲ, ಬಂದ್ಬಿಟ್ಟೆ. ಸರಿಯಪ್ಪ, ನಿನ್ಗೇಂತ ಒಳಗಡೆ ರೂಮ್ ಇದೆ, ಬಾ ಹೋಗೋಣ. ಹೌದಾ ಮಾವ, ರೂಮ್ ಏನೋ ಕೊಟ್ಟೆ, ಮಗಳನ್ನ ಯಾವಾಗ ಕೊಡ್ತೀಯಾ? ಕ್ವಶನ್ ಮಾರ್ಕ್ ಅಲ್ಲ, ಕ್ವಶನ್ ಮಾರ್ಕ್. ಈ ಕೆಲಸದವ್ರು ನಂಬದ್ರೆ ಇಷ್ಟು ಕೊಡೋ ದುಡ್ಡು ಕೊಟ್ಬಿಟ್ಟು ಎಲ್ಲ ಕೆಲಸನೂ ನಾವೇ ಮಾಡ್ಕೋಬೇಕಾಗಿದೆ. 2 ದಿವಸದಿಂದ ಬಟ್ಟೆ ಬರೆಯಲ್ಲ ಹಾಗೆ ಬಿದ್ದಿದೆ. ಅದಕ್ಕೆ ಕನ್ನಡದಲ್ಲಿ ಒಂದು ಗಾದೆ ಇದೆ, ತಾನು ಮಾಡೋದು ಉತ್ತಮ, ಮಗ ಮಾಡೋದು ಮಧ್ಯಮ, ಆಳು ಮಾಡೋದು ಹಾಳು. ನಮ್ ಕೆಲಸ ನಾವೇ ಮಾಡ್ಕೋಬೇಕು. ಹೇಳೋದ್ ಸುಲಭ, ಮಾಡ್ಕೋಬೇಕಲ್ವಾ? ನಾನ್ ಹೋಗಿ ಸ್ನಾನ ಮಾಡ್ತೀನಿ. ಕರ್ದ್ಯಾ? ನೀರ್ ಬರ್ತಿಲ್ಲ. ನಾನೇನ್ ಮಾಡ್ಬೇಕು? ನಾನೇನ್ ಮಾಡ್ಬೇಕು ಅಂದೆ? ಒಂದ್ ಬಕೆಟ್ ನೀರ್ ತಂದ್ಕೊಡ್ರಿ. ಸರಿ, ತಗೊಂಡ್ಬರ್ತೀನಿ. ಚಂದ್ರ, ಬಕೆಟ್ ಮಾತ್ರ ಕೊಡ್ರಿ ಸಾಕು. ಅಯ್ಯೋ, ನೀವು ಒಳಗ್ ಬರ್ಬೇಡಿ. ಅಯ್ಯೋ, ನೀವು ಒಳಗ್ ಬರ್ಬೇಡಿ. ಅಯ್ಯೋ, ಹೋಗ್ರಿ. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಏನ್ ಮಾಡ್ತಾ ಇದೀಯ? ಗುಡ್ ಆಫ್ಟರ್ನೂನ್ ಸರ್. ಈ ಫೈನಲ್ ನಿಮ್ಮ ಹಣೆ ಬರ, ಐ ಮೀನ್ ನನ್ನ ಹಣೆ ಬರ ನೋಡ್ತಾ ಇದೀನಿ ಸರ್. ಇದೇನ್ ಜ್ಯೋತಿಷಾಲೆ ಅಂತ ತಿಳ್ಕೊಂಡೇನೆ? ಇದು ಹೆಂಗಸರ್ ಪರಿವಾರ ಕಾಸ್ಮೆಟಿಕ್ಸ್ ತಯಾರು ಮಾಡೋ ಕಂಪನಿ. ಎಲ್ಲ ನಿನ್ ಫ್ರೆಂಡ್ ಚಡ್ಡಿ ದೋಸ್ ಕೃಷ್ಣ? ಅದು ನಾವಿಬ್ರು ಆಫೀಸಿಗೆ ಬರ್ಬೇಕು ಅಂದ್ರೆ ಹೊರಟ್ವಿ ಸರ್. ಆದ್ರೆ ದಾರಿನಲ್ಲಿ ಬೆಕ್ಕಡ್ಡ ಬಂತಾನೆ. ಅಲ್ಲ ಸರ್, ಸ್ಪೀಡ್ ಬ್ರೇಕರ್ ಸರ್. ಸ್ಪೀಡ್ ಬ್ರೇಕರ್ ಅದೇನ್ ಬೆಟ್ಟನೇನೆ ಹತ್ತಿಲಿ? ಅಲ್ಲ ಸರ್, ಇವಂದು ಮಾರುತಿವನಲ್ವಾ, ದಾರಿನಲ್ಲಿ ತುಂಬಾ ಸ್ಪೀಡ್ ಬ್ರೇಕರ್ಸ್ ಇರುತ್ತೆ. ಅದನ್ನ ಹತ್ತಿ ಇಳಿದು ಬರೋದ್ರಲ್ಲಿ ಲೇಟ್ ಆಗತ್ತೆ ಸರ್. ನಾನ್ ಸೆನ್ಸ್. ಆಫೀಸ್ ಅಂತ ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ ಇವರೆಲ್ಲ? ಬೇಕಾದಾಗ ಬರ್ಬೋದು, ಬೇಕಾದಾಗ ಹೋಗಬಹುದು ಅನ್ಕೊಂಡ್ಬಿಟ್ಟಿದ್ದಾರೆ. ಸ್ವಲ್ಪ ಟೈಮ್ ಸೆನ್ಸ್ ಇಲ್ಲ. ಗುಡ್ ಮಾರ್ನಿಂಗ್. ಐ ಡೋಂಟ್ ಲೈಕ್ ಆಲ್ ದಿಸ್. ಏನಿದೆ ತಿಳ್ಕೊಂಡಿದ್ದಾರೆ ಏನೋ, ಅಥವಾ ಧರ್ಮಛತ್ರ ಅನ್ಕೊಂಡಿದ್ದಾರೆ. ಗುಡ್ ಮಾರ್ನಿಂಗ್ ಮಿಸ್ಟರ್ ಮೂರ್ತಿ. ಗುಡ್ ಮಾರ್ನಿಂಗ್ ನಿಮ್ ಪಿಂಡ. ಗುಡ್ ಆಫ್ಟರ್ನೂನ್ ಹೇಳೋ ಟೈಮ್ ಆಯ್ತು. ಆಫೀಸ್ಗೂ ಬರ್ದೆ ಎಲ್ಲ ಯಾವಾಗಿದೆ ಅಲ್ಲಿಯೋದಕ್ಕೆ? ಮಿಸ್ಟರ್ ಮೂರ್ತಿ, ಡೂ ಯು ನೋ, ನಮ್ಮ ದೇಶದಲ್ಲಿ 1,75,000 ಹಳ್ಳಿಗಳಿವೆ. ಸರ್ಕಾರ ಒಂದು ಹೊಸ ಆರ್ಡಿನೆನ್ಸ್ ಹೊರಡಿಸಿದೆ. ಪ್ರತಿ ತಿಂಗಳು ನಮ್ಮ ದೇಶದಲ್ಲಿದ್ದ ಹಳ್ಳಿಯ ಮನೆಗೆ ಫ್ರೀ ಆಗಿ ಸ್ನೋ ಪೌಡರ್, ಹೇರ್ ಆಯಿಲ್, ಶಾಂಪೂ, ಬಾಡಿ ಲೋಷನ್ ಸಪ್ಲೈ ಮಾಡ್ಬೇಕಂತ ಅದ್ರ ಏಜೆನ್ಸಿ ತಗೊಳಕ್ ಹೋಗಿದ್ದೆ. ಹೌದೌದು, ನೀ ಹೇಳ್ದ ಫ್ರೀ ಆಗಿ ಸಪ್ಲೈ ಮಾಡಿದ್ರೆ ನಮ್ ಕಂಪನಿ ಮುಳುಗೋಗುತ್ತೆ ಅಷ್ಟೇ. ಫ್ರೀ ಆಗಿ ಸಪ್ಲೈ ಮಾಡೋದು ಸರ್ಕಾರ ಮಿಸ್ಟರ್ ಮೂರ್ತಿ. ನಮ್ ಕಂಪನಿ ಹಳ್ಳಿಲಿದ್ದ ಮನೆಗೆ ಮಾತ್ರ ₹1 ಸರ್ವಿಸ್ ಚಾರ್ಜ್ ಮಾಡಿದ್ರು ಕೂಡ ನಮ್ ಕಂಪನಿಗೆ ಪ್ರತಿ ತಿಂಗಳು 1,75,00,000 ಪ್ರಾಫಿಟ್. 1,75,00,000 ನಮ್ ಕಂಪನಿಗೆ ಲಾಭ. ಡೋಂಟ್ ಗೆಟ್ ಎಕ್ಸೈಟೆಡ್, ಇಟ್ಸ್ ಓನ್ಲಿ 1,75,00,000. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನಾನು ನನ್ನ ಫ್ರೆಂಡ್ ಬೇರೆ ಹೋಗಿ ನಮ್ದೇ ಕಂಪನಿ ಶುರು ಮಾಡ್ತೀವಿ. ಬೇಡಪ್ಪ ಬೇಡ ಕೃಷ್ಣ, ಇದು ನಿನ್ ಕೈಯಲ್ಲ, ಕಾನೂನು ತಿಳ್ಕೊತೀನಿ. ನೋಡು, ನೀ ಏನ್ ಬೇಕಾದ್ರೂ ಮಾಡು, ಆಫೀಸ್ ಬರ್ದೇ ಇದ್ರು ಪರವಾಗಿಲ್ಲ, ಒಟ್ನಲ್ಲಿ ನಮ್ ಕಂಪನಿಗೆ ಲಾಭ ಬರೋವಾಗ ಮಾಡಪ್ಪ. ಅದಕ್ಕೆ ತಾನೇ ಹಗಲು ರಾತ್ರಿ ನಾನು ದುಡಿತಾ ಇರೋದು ಮಿಸ್ಟರ್ ಮೂರ್ತಿ. ನಿಮ್ ವಯಸ್ಸಿನಲ್ಲಿ ನೀವು ನಾನ್ ಮಾಡಿದ ಕೆಲಸ ಮಾಡೋಕ್ಕಾಗತ್ತಾ? ಖಂಡಿತ. ಅದಕ್ಕೆ ಇನ್ ಫ್ರಂಟ್ ಆಫ್ ಸೋ ಮೆನಿ ಪೀಪಲ್ ಪಿಂಡ ಅನ್ನೋಕ್ ಮೊದಲು ನೀವು ಸ್ವಲ್ಪ ಯೋಚನೆ ಮಾಡ್ಬೇಕಾಗಿತ್ತು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಮಿಸ್ಟರ್ ಕೃಷ್ಣ. ಆಲ್ ರೈಟ್, ನಾವು ಇನ್ನೊಂದ್ಸಲ ಹೀಗಾಗಬಾರ್ದು. ಯಾಕೋ ಎಲ್ಲಿಗೆ ಹೋಗ್ತೀಯೋ? ಬಾರಲ್ಲೋ,
ಮದ್ವೆ ಆದ್ಮೇಲೆ ಸರಿ ಹೋಗ್ತೀಯ ಅನ್ಕೊಂಡಿದ್ದೆ, ನಾಯಿ ಬಾಲ ಎಷ್ಟಿದ್ರು ಡೊಂಕೆ. ನಡಿ ನಡಿ. ನಾನ್ ನಿಲ್ಸು ಅಂತ ಹೇಳಿದ್ದು ನಿನ್ ವ್ಯಾನ್ ಅಲ್ಲ, ನಿನ್ ಹಳೆ ಚಾಳಿನ. ನೀನ್ ಹೋಗು. ನೀನ್ ಹೀಗೆ ಇದ್ರೆ ಉದ್ಧಾರ ಆದಂಗೆ. ಆಟೋ ಎಲ್ಲೂ ಕಾಣಿಸ್ತಿಲ್ವಲ್ಲ. ರಾಧಾ ರಾಧಾನೆ. ಎಸ್, ಹುಡುಕೊಂಡು ಹೊರಟಿದ್ದು ಕಾಲಿಗೆ ಸಿಕ್ಕಿದಾಗೆ ನೀನೇ ಎದುರಿಗೆ ಬಂದೆ. ನನ್ನ ಕಣ್ಣನ್ನೇ ನಾನು ನಂಬೋಕಾಗ್ತಿಲ್ಲ. ನಿನ್ನೆ ರಾತ್ರಿ ನನ್ನ ನಪ್ಕೊಂಡು ನೀನು ಇವತ್ ಮುಂದೆನೆ ನಿಂತಿದ್ಯಾ. ಬಾ, ಕಮಾನ್. ಇನ್ನು ನನ್ನಿಂದ ಕಾಯೋಕ್ಕಾಗಲ್ಲ ಕೃಷ್ಣ. ಥ್ಯಾಂಕ್ ಯು. ಏನಿದು? ಎಷ್ಟು ದಿನಗಳು ಕಾದಂಬರಿಗಳನ್ನು ಓದುತ್ತಿದ್ದೆ, ಫುಲ್ ಸ್ಟಾಪ್. ಓದಿ ಓದಿ ಅನುಭವವನ್ನು ಪಡೆದೆ, ಫುಲ್ ಸ್ಟಾಪ್. ಈಗ ಕಾದಂಬರಿಯನ್ನು ಬರೆಯಬೇಕು ಎಂದು ತೀರ್ಮಾನಿಸಿದ್ದೇನೆ, ಫುಲ್ ಸ್ಟಾಪ್. ಅದಕ್ಕಾಗಿ ನನ್ನ ಭವಿಷ್ಯದ ಅಭಿಮಾನಿಗಳು ನನಗೆ ಮಾಲೆಯನ್ನು ಹಾಕಿ ಸತ್ಕರಿಸುತ್ತಿದ್ದಾರೆ. ಫುಲ್ ಸ್ಟಾಪ್. ನಿಮ್ ಕಾದಂಬರಿ ಹೆಸರೇನು? ಭಿಕ್ಷುಕನ ಮದುವೆ. ಬ್ಯೂಟಿಫುಲ್, ಫ್ಯಾಂಟಾಸ್ಟಿಕ್, ರೊಮ್ಯಾಂಟಿಕ್, ಸ್ಪ್ಲೆಂಡಿಡ್, ಸೂಪರ್. ಸ್ಟಾಪ್. ಈ ಕಥೆಯಲ್ಲಿ ಬರುವ ನಾಯಕ ಒಬ್ಬ ಭಿಕ್ಷುಕ, ಫುಲ್ ಸ್ಟಾಪ್. ನಾಯಕಿ ಶ್ರೀಮಂತನ ಮಗಳು, ಅವಳಿಗೊಂದು ಮುದ್ರಣಾಲಯವಿದೆ, ಫುಲ್ ಸ್ಟಾಪ್. ಕಾಮ. ಪ್ರತಿದಿನವೂ ಆ ಮುದ್ರಣಾಲಯಕ್ಕೆ ಒಬ್ಬ ಭಿಕ್ಷುಕ ತುಂಡು ಕಾಗದಗಳನ್ನು ಆರಿಸಿಕೊಳ್ಳಲು ಬರುತ್ತಿದ್ದ, ಫುಲ್ ಸ್ಟಾಪ್. ಅವನನ್ನು ನೋಡಿ ಕರುಣೆ ಉಕ್ಕಿ ಅಲ್ಲಿ ಮುದ್ರಿತವಾಗುತ್ತಿದ್ದ ಎಲ್ಲಾ ಕಾದಂಬರಿಗಳನ್ನು ಅವನಿಗೆ ಕೊಟ್ಟು ಬಿಟ್ಟಳು, ಫುಲ್ ಸ್ಟಾಪ್. ಈಗ ನನಗೆ ಗೊತ್ತಾಯ್ತು ನನ್ನ ಪ್ರಿಂಟಿಂಗ್ ಪ್ರೆಸ್ ಯಾಕೆ ಲಾಸ್ ಅಲ್ಲಿ ಹೋಗ್ತಾ ಇದೆ ಅಂತ. ತಡೆಯಬೇಡಿ, ಕಾಮ. ಆ ಭಿಕ್ಷುಕನ ಪರಿಚಯ ಪ್ರೇಮವಾಗಿ ಅಂಕುರಿಸಿತು, ಫುಲ್ ಸ್ಟಾಪ್. ಇದು ನಿಜನಾ? ಹುಚ್ಚು ಪ್ರಶ್ನೆ. ಛೀ ಛೀ ಛೀ. ಆ ಭಿಕ್ಷುಕನ್ ಪ್ರೀತಿಸ್ತಾ ಇದೆಯಾ? ಒಳ್ಳೆಯ ಪ್ರಶ್ನೆ. ಇದೇ ನನ್ನ ಕಾದಂಬರಿಯ ಸಾರಾಂಶ, ಫುಲ್ ಸ್ಟಾಪ್. ಮುಂದಿನದೆಲ್ಲ ಸಸ್ಪೆನ್ಸ್, ಕ್ವೆಶ್ಚನ್ ಮಾರ್ಕ್. ಈಗ ಕಾದಂಬರಿ ಬರೆಯಲು ಮೂಡ್ ಬರ್ತಿದೆ ಎಂದು ನುಡಿದು ರೂಮಿನಡೆಗೆ ನಡೆದೇ ಹೋದಳು. ಇದು ಕಥೆನಾ ಇಲ್ಲ ನಿಜಾನಾ? ಇದು ನಿಜ ಆದ್ರೆ ಅವಳಿಗೆ ಆಹಾ ಎಂತ ಫ್ಯಾಂಟಾಸ್ಟಿಕ್ ಹುಡುಗಿ ಅಂತ, ನಿಮ್ಮಿಬ್ಬರಿಗೂ ಎಂತ ಫ್ಯಾಂಟಾಸ್ಟಿಕ್ ಅಪ್ಪ ಅಮ್ಮ ಅಂತ ಅವಾರ್ಡ್ ಸಿಗತ್ತೆ. ಅವಾರ್ಡ್ ಯಾರಿಗ್ ಬೇಕು? ನೀನ್ ಮೊದ್ಲು ಆ ಭಿಕ್ಷುಕ ಯಾರಂತ ಪತ್ತೆ ಮಾಡೋ, ಇಲ್ಲ ಅಂದ್ರೆ ನನ್ನ ಇಡೀ ಜೀವನ ಕ್ವಶನ್ ಮಾರ್ಕ್ ಆಗ್ಬಿಡುತ್ತೆ. ಅಯ್ಯ, ಪತ್ತೆ ಮಾಡೋದಿರ್ಲಿ. ನೋಡು, ನೀನ್ ನನ್ ಮಗಳನ್ನ ಮದುವೆ ಮಾಡ್ಕೊಳಕ್ ರೆಡಿ ಇದ್ರೆ ಈ ಕ್ಷಣನೇ ಮಾಡ್ಬಿಡ್ತೀನಿ, ಏನಂತೀಯ? ನಿನ್ನ ಮಗಳನ್ನ ನಾನ್ ಮದ್ವೆ ಆದ್ರೆ ಕಾಮ, ನನ್ ಜೀವನ ಎಲ್ಲ ಕಾಮ, ಒಂದ್ ದೊಡ್ಡ ಕ್ವಶನ್ ಮಾರ್ಕ್.